ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತರು, ನನ್ನ ಮಾತಾಪಿತೃ ಸಮಾನರು ಶ್ರೀಯುತ ಸುಧಾಕರ್ ಸರ್ ಅವರು ಮತ್ತು ಕಮಲಮ್ಮ ಮೇಡಮ್ ಅವರೇ, ಹಾಗೂ ಎಲ್ಲ ಗಣ್ಯರೇ ಮತ್ತು ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಪೋಷಕ ಮಿತ್ರರೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಜ್ಞಾನವರ್ಧಕ ಶಿಕ್ಷಣ ಸಮೂಹ ಸಂಸ್ಥೆಗಳ ಪರವಾಗಿ ಮತ್ತು ಈ ಒಂದು ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ಸನ್ಮಾನ ಮಾಡಲಿಕ್ಕೆ ಮತ್ತು ಈ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಅಣ್ಣನವರು ಮತ್ತು ನನ್ನ ತಂದೆ ಸಮಾನರು ಶ್ರೀ ಸುಧಾಕರ್ ಸರ್ ಅವರಿಗೆ ನಾನು ಆಭಾರಿಯಾಗಿರ್ತೇನೆ. ಕೆಲವೊಂದು ಸನ್ಮಾನಗಳು, ಕೆಲವೊಂದು ವೇದಿಕೆಗಳು ಕೆಲವು ವ್ಯಕ್ತಿಗಳಿಗೆ ಬಹಳ ಪ್ರಮುಖ ಆಗ್ತದೆ. ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಸುಧಾಕರ್ ಸರ್ ಆಗಲಿ ನಾನಾಗಲಿ ಮೂಲತಃ ಬಂದಿರತಕ್ಕಂಥದ್ದು ಒಂದು ಸಣ್ಣ ಹಳ್ಳಿಯಿಂದ, ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಂಡಿಗನವೆಲೆ ಹೋಬಳಿಯ ಒಡ್ಡರಹಳ್ಳಿ ಎಂಬ ಒಂದು ಸಣ್ಣ ಗ್ರಾಮದಿಂದ ಬಂದಿರತಕ್ಕಂಥವ್ರು ನಾವು. ನಮ್ಮ ಗ್ರಾಮಕ್ಕೆ ಈವಾಗಲೂ ಸಹ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇಲ್ಲ. ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಒಂದು ಮಟ್ಟಿಗೆ ಅಷ್ಟೇ ಇದೆ. ಅಂಥ ಸಣ್ಣ ಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಸಹಸ್ರಾರು ಜನ ವಿದ್ಯಾರ್ಥಿಗಳಿಗೆ ಅವರು ದಾರಿದೀಪ ಆಗಿದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಊರಿನಲ್ಲಿ ನನ್ನಂಥ ಹಲವಾರು ಜನ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಊರಿಂದ ಬಂದಿರತಕ್ಕಂಥ ಮಕ್ಕಳುಗಳಿಗೆ ಶಾಲೆಯಲ್ಲಿ ಕಲಿಕೆಯ ಅವಕಾಶವನ್ನು ಸಹ ಮಾಡಿಕೊಡ್ತಾರೆ. ಒಂದು ನಾವೆಲ್ಲರೂ ಅವ್ರಿಗೆ ಜೋರು ಚಪ್ಪಾಳೆ ಮುಖಾಂತರ ನನ್ನ ಒಂದು ಕೋರಿಕೆ ಮುಖಾಂತರ ಅಭಿನಂದಿಸಬೇಕು. ಯಾಕೆಂತ ಹೇಳಿದ್ರೆ, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ 4 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಇರ್ತಕ್ಕಂಥದ್ದು ಭಾಳ ಶ್ರಮದಾಯಕ ಕೆಲಸ. ಇಲ್ಲಿರ್ತಕ್ಕಂಥ ಎಲ್ಲ ಪೋಷಕರಿಗೆ ನಾನು ಒಬ್ಬ ಪೋಷಕನಾಗಿ ನಮ್ಮ 1-2 ಮಕ್ಕಳನ್ನೇ ನೋಡ್ಕೊಳ್ಳಿಕ್ಕೆ ನಮಗೆ ಸಾಕಷ್ಟು ತ್ರಾಸಾಗಿರ್ತದೆ. ಅಂಥದ್ರಲ್ಲಿ ಅವರು ನಾನು ನೋಡಿದಾಗೆ ಕಳೆದ 30 ವರ್ಷಗಳಿಂದನೂ 30-35 ವರ್ಷಗಳಿಂದನೂ ತಮ್ಮ ಜೀವನವನ್ನೇ ಇಲ್ಲಿಗೆ ಮುಡುಪಾಗಿಟ್ಬಿಟ್ಟಿದ್ದಾರೆ. ವೈಯಕ್ತಿಕ ಬದುಕನ್ನು ಮೀರಿ ಶಾಲೆಯನ್ನು ಕಟ್ಟಬೇಕು, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು, ಏನೋ ಒಂದು ಸಾಧನೆಯನ್ನು ಮಾಡಬೇಕು ನಾನು ಅಂತೇಳಿ ಈ ಹಂತಕ್ಕೆ ಬಂದು ಒಂದು ಶಿಕ್ಷಣ ಸಂಸ್ಥೆಯನ್ನು, ಅದು ಬೆಂಗಳೂರಿನಲ್ಲಿ ಕಟ್ಟಿ, ತಮ್ಗೆ ಗೊತ್ತಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಎಲ್ಲ ಜನ ಎಲ್ಲ ಬ್ರ್ಯಾಂಡಿಂಗ್ಗೆ, ಏನೋ ಫೇಮಸ್ಗೆ ಅಂಥದಕ್ಕೆ ಜಾಸ್ತಿ ಫೋಕಸನ್ನು ಕೊಡ್ತಾರೆ. ಮೂಲ ವಿದ್ಯಾಭ್ಯಾಸ ಏನು, ಶಿಕ್ಷಣ ಸಂಸ್ಥೆಗಳಲ್ಲಿ ಬರೀ ಅಂಕಗಳಿಗಷ್ಟೇ ಪ್ರಯತ್ನವನ್ನು ಸೀಮಿತ ಮಾಡ್ದಲೇ ನಮ್ಮ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳು, ನಮ್ಮ ಧಾರ್ಮಿಕ ಭಾವನೆಗಳು, ಧಾರ್ಮಿಕ ಆಚರಣೆಗಳು
ಸಂಸ್ಕೃತಿ ಎಲ್ಲವನ್ನೂ ಸಹ ಶಾಲೆಯಲ್ಲಿ ಅವರು ಒಗ್ಗೂಡಿಸಿ ಅದನ್ನು ಆಚರಣೆ ಮಾಡ್ತಾ ಇರ್ತಾರೆ. ಒಂದು ವಿಚಾರ ತಮಗೆಲ್ಲ ತಿಳಿಸ್ಬೇಕು ಈ ವೇದಿಕೆಯಲ್ಲಿ. ವಿದ್ಯಾರ್ಥಿಗಳ ಈಗಿನ ಕಲಿಕೆಯ ಮಟ್ಟದಲ್ಲಿ ಬಹುಶಃ ಎಲ್ಲರೂ 80-90ಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡಿಬೋದು. ಆದರೆ ಒಂದು ತಾವೆಲ್ಲರೂ ಗಮನಿಸಬೇಕು, ನಾವು ಪಡಿತಕ್ಕಂಥ ಅಂಕಗಳು ನಮಗೇನು ತಂದುಕೊಡೋದಿಲ್ಲ. ಅದನ್ನು ಮೀರಿ ನಾವು ಪಡಿತಕ್ಕಂಥ ಜ್ಞಾನ ನಮ್ಮನ್ನು ಕಾಪಾಡ್ತದೆ. ಅದು ನನ್ನನ್ನು ಸಮಾಜದಲ್ಲಿ ನಿಂತ್ಕೊಂಡು ಮಾತಾಡ್ತಕ್ಕಂಥ ಒಂದು ಧೈರ್ಯವನ್ನು ಕೊಡ್ತದೆ. ನೀವೆಲ್ಲ ಮಕ್ಕಳನ್ನು ಕೇವಲ ಮಾರ್ಕ್ಸ್ ಸ್ಕೋರ್ ಮಾಡೋದ ಕಡೆ ಅಷ್ಟೇ ಗಮನ ಕೊಡದಲ್ಲೇ ಅವರೆಲ್ಲ ಓವರಾಲ್ ಡೆವಲಪ್ಮೆಂಟ್ಗೆ ಫೋಕಸ್ ಮಾಡ್ತಿರ್ತಕ್ಕಂಥ ಈ ಸಂಸ್ಥೆಗೆ ಮತ್ತು ಸಂಸ್ಥೆಯ ಎಲ್ಲ ಶಿಕ್ಷಕರಿಗೆ, ಶಿಕ್ಷಕೇತರ ವೃಂದದವರಿಗೆ ಮತ್ತು ಯಾರು ಶ್ರಮಿಸಿದ್ದಾರೆ ಪ್ರತಿಯೊಬ್ಬರಿಗೂ ಎಲ್ರಿಗೂ ನಾನು ಆಭಾರಿಯಾಗಿರ್ತೇನೆ. ಮತ್ತು ಎಲ್ಲರೂ ಕೂಡ ಈ ವೇದಿಕೆಯಲ್ಲಿ ನಾನು ಅಭಿನಂದಿಸಕ್ಕೆ ಇಷ್ಟಪಡ್ತೇನೆ. ಮತ್ತು ಕಡೆಯದಾಗಿ ಇವತ್ತು ಶಾಲಾ ವಾರ್ಷಿಕೋತ್ಸವ ಸಮಾರಂಭ. ತಾವೆಲ್ಲರೂ ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೆ, ತಮ್ಮ ಮಕ್ಕಳ ವಿವಿಧ ಆಯಾಮಗಳನ್ನ ನೋಡಲಿಕ್ಕೆ ಬಂದಿರ್ತೀರಿ. ಹೆಚ್ಚಿಗೆ ಮಾತಾಡೋದ್ರಿಂದ ಅರ್ಥ ಇಲ್ಲ. ಒಂದು ಸತ್ಯವಾದ ಮಾತು ನಾನು ನನ್ನ ಅನುಭವದಲ್ಲಿ ಹೇಳೋದು, ಎಲ್ಲಿವರೆಗೂ ಮಕ್ಕಳಲ್ಲಿ, ಪೋಷಕರಲ್ಲಿ ತಾವು ಕಲೀಲೇಬೇಕು, ತಾವು ಸಾಧನೆ ಮಾಡಲೇಬೇಕು, ಒಂದು ಹಂತಕ್ಕೆ ಬರಬೇಕು ಅಂತೇಳಿ ಒಂದು ಹುಮ್ಮಸ್ಸಿರ್ತದೆ, ಆ ಸ್ಫೂರ್ತಿ ಇರ್ತದೆ, ಅಲ್ಲಿವರೆಗೂ ಯಾರೂ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನನ್ನನ್ನು ಪರಿಚಯ ಮಾಡುವಾಗ ಸರ್ ಅವ್ರು ಹೇಳ್ತಾಯಿದ್ರು, ತಮಗೆ ಹೇಳ್ಕೊಳ್ಳೋಕ್ಕೆ ಅಂತ ಹೇಳೋದಿಲ್ಲ, ಆದರೆ ಒಂದು ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ, ಸರ್ಕಾರಿ ಶಾಲೆಯಲ್ಲಿ ಓದಿ, ಕರ್ನಾಟಕ ಸರ್ಕಾರದಲ್ಲಿ 8 ಸರ್ಕಾರಿ ಹುದ್ದೆಯನ್ನು ಪಡ್ಕೊಂಡಿದ್ದೀನಿ ನಾನು. ಇವತ್ತು ನಾನೇನು KS ಪರೀಕ್ಷೆಯನ್ನು ಪಾಸ್ ಮಾಡಿದ್ದೀನಿ, ಇದು ನನ್ನ 8ನೇ ಸರ್ಕಾರಿ ಉದ್ಯೋಗ. ನಾನು ಪಡೆದಿರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳನ್ನು ನಾನು 2nd, 3rd ರ್ಯಾಂಕ್, ಟಾಪ್ ರ್ಯಾಂಕಲ್ಲೇ ಬಂದಿರತಕ್ಕಂಥದ್ದು. ಅದಕ್ಕೆಲ್ಲ ಒಂದೇ ಸ್ಫೂರ್ತಿ. ನಾನು ಚಿಕ್ಕದ್ರಿಂದನೂ ನಮ್ಮ ಊರಿನಲ್ಲಿ ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಕಾಲೇಜನ್ನು ಓದಬೇಕಾದ್ರೆ ನಮ್ಮ ಅಣ್ಣವರು ನನಗೆ ಸಾಕಷ್ಟು ಟೈಮ್ ಹೇಳ್ತಾಯಿದ್ರು, ಓದಬೇಕು, ವಿದ್ಯಾರ್ಥಿಗಳಿಗೆ, ವಿದ್ಯಾವಂತರಿಗೆ ಸಮಾಜದಲ್ಲಿ ಸಿಗ್ತಕ್ಕಂಥ ಸ್ಥಾನಮಾನ ಬೇರೆ ಯಾರಿಗೂ ಸಿಗೋದಿಲ್ಲ. ಅವರು ಎಷ್ಟೇ ಹಣ ಸಂಪಾದನೆ ಮಾಡಿರ್ಬೋದು ಅಥವಾ ಅವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಎಷ್ಟೇ ಸಾಧನೆಯನ್ನು ಮಾಡಿರ್ಬೋದು, ಅವರಿಗೆ ಆ ಕ್ಷೇತ್ರದಲ್ಲಿ ಸಿಗೋ ಸನ್ಮಾನನೇ ಬೇರೆ. ಓದಿರ್ತಕ್ಕಂಥವ್ರಿಗೆ, ಅಧಿಕಾರಿಗಳಾದಂಥವ್ರಿಗೆ ಸಿಗ್ತಕ್ಕಂಥ ಸನ್ಮಾನ, ಆ ಒಂದು ಗೌರವನೇ ಬೇರೆ ಇರ್ತದೆ. ಸೊ ನೀನು ಓದಲಿಲ್ಲ ಅಂದರೆ ನೀನು ಯಾರನ್ನು ಕೂಡ ನಿನ್ನನ್ನು ಸಮಾಜದಲ್ಲಿ ಕರೆಸಿ ಯಾರು ಪ್ರಮುಖ ವ್ಯಕ್ತಿ ಅಂತ ಯಾರು ಪರಿಗಣಿಸಲ್ಲ. ನಾನು ಪ್ರಮುಖ ವ್ಯಕ್ತಿಯಿಂದ ನಾನು ಹೇಳ್ತಾ ಇಲ್ಲ, ಬಟ್ ನಾನು ಹೇಳೋದು ನನಗೆ ಅವರು ಅವತ್ತು ಕಾಲೇಜ್ ದಿನಗಳಲ್ಲಿ ನಾನು ಡಿಗ್ರಿ ಓದಬೇಕಾದ್ರೆ BEd ಮಾಡುವಾಗ ಅವ್ರು ಹೇಳ್ತಿದ್ದ ಮಾತುಗಳು ನಂಗೆ ಇವತ್ತು ನೆನಪಾಗ್ತಿದೆ. ಆ್ಯಕ್ಚುಲಿ ಇವತ್ತು ನನ್ನನ್ನು ಅವ್ರು ನೆನ್ನೆ ಸಂಜೆ ಫೋನ್ ಮಾಡಿ ಇಲ್ಲಿ ಬರಬೇಕು ಅಂದಾಗ ನಂಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ನಮ್ಮನ್ನು ಆಡಿ ಬೆಳೆಸಿ, ನಮಗೆ ಸ್ಫೂರ್ತಿಯನ್ನು ತುಂಬಿ, ನಮಗೆ ಸಹಾಯವನ್ನು ಮಾಡಿ ಈ ಹಂತಕ್ಕೆ ನಮ್ಮನ್ನು ಬರಲಿಕ್ಕೆ ಅವರು ಭಾಳಷ್ಟು ಶ್ರಮ ವಹಿಸಿ ಕನಸು ಕಂಡಿದ್ದಾರೆ. ಸೊ ಅವರು ಮುಂದೆ ಅವರ ಕೈಯಿಂದ ನಾನೊಂದು ಸನ್ಮಾನ ಪಡ್ಕೊತೀನಿ ಅಂದರೆ ನಂಗೆ ಭಾಳ ಖುಷಿ ಆಗ್ತದೆ. ನಮ್ಮ ತಂದೆ ತಾಯಿ ಅವ್ರಿಗೂ ಭಾಳ ಖುಷಿ ಆಗ್ತದೆ. ಎಲ್ರಿಗೂ ಒಂದೊಂಥರ ಭಾಳ ಹೆಮ್ಮೆ ಅನ್ನಿಸ್ತದೆ. ಭಾಳ ಎಮೋಷನಲ್ ಫೀಲಿಂಗ್ ಇದು, ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕಾಗಲ್ಲ, ಅನುಭವಿಸೋರಿಗೆ ಅಷ್ಟೇ ನಮ್ಗೆ ಗೊತ್ತಿರ್ತದೆ. ಸೊ ಇಷ್ಟನ್ನು ಹೇಳ್ತಾ ನಾನು ಎಲ್ಲ ಪೇರೆಂಟ್ಸ್ಗೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನಿಮ್ಮ ಮಕ್ಕಳನ್ನ ಸಪೋರ್ಟ್ ಮಾಡಿ, ನಿಮ್ಮ ಮಕ್ಕಳನ್ನ ಮೋಟಿವೇಟ್ ಮಾಡಿ, ಯಾವ ಮಕ್ಕಳನ್ನ ಡಿಮೋಟಿವೇಟ್ ಮಾಡಬೇಡಿ. ನೀವು ಅಂದ್ಕೊಂಡಿದ್ದೀರ ಅಷ್ಟೇ ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಅಷ್ಟೇ ನಿಮ್ಮ ಕಿರಿಕಿರಿ ಮಾಡ್ತಾರೆ ಅಂತ. ಸತ್ಯವಾಗಿಯೂ ನಿಮ್ಮ ಮಕ್ಕಳು ಶಾಲೆಯಲ್ಲಿ ಚೆನ್ನಾಗೇ ಇರ್ತಾರೆ. ನೀವು ಅಂದ್ಕೊಂಡಂಗೆ ನಿಮ್ಮ ಮಕ್ಕಳು ನಿಮಗೆ ದಡ್ರ ಕಾಣ್ಬೋದು, ಆದರೆ ಅವ್ರಲ್ಲಿ ದಡ್ರಿ ಯಾರೂ ಇರಲ್ಲ. ಇವತ್ತಿನ ದಿನದಲ್ಲಿ ಯಾವ ಮಕ್ಕಳು ದಡ್ರಿಲ್ಲ ರೀ, ಎಲ್ಲ ಮಕ್ಕಳದ್ದು ಟ್ಯಾಲೆಂಟ್ ಇರುತ್ತೆ, ಎಲ್ಲ ಮಕ್ಳಿಗೂ ಬುದ್ಧಿವಂತ ಇರುತ್ತೆ. ನಾವು SSLCಲಿ 2nd ಕ್ಲಾಸ್ ತೊಗೊಂಡು ನಾವೇ KS ಎಕ್ಸಾಮ್ ಪಾಸ್ ಮಾಡ್ತೀವಿ ಅಂದರೆ ನಿಜವಾಗ್ಲೂ SSLC 2nd ಕ್ಲಾಸ್ ತೊಗೊಂಡಿರೋದು ನಾನು. PUನೆಲ್ಲ 60-70% ತೊಗೊಂಡಿರೋದು ನಾವು. ಆರ್ಟ್ಸ್ ಓದ್ಕೊಂಡು ಅವತ್ತು 2000ನೇ ಇಸ್ವಿನಲ್ಲಿ ನಾವು ಆರ್ಟ್ಸ್ ಓದುವಾಗ ನಮ್ಮನ್ನ ದಡ್ರು ನಾವು, ನಮಗೆಲ್ಲ ಗೊತ್ತಿರ್ತದೆ ಪೇರೆಂಟ್ಸ್ಗಳಿಗೆ, ಮಕ್ಳಿಗಿಂತ ಆರ್ಟ್ಸ್ ತಗೋತಾರೆ ಅಂದರೆ 2 ವಿಚಾರದಲ್ಲಿ ತಗೋತಿದ್ದು. ಒಂದು, ಅವನು ಏನೋ ಓದೋಕ್ಕೆ ಬರಲ್ಲ, ತರಲೆ, ಇಲ್ಲ ಅಷ್ಟೊಂದು ಬುದ್ಧಿವಂತ ಅಲ್ಲ ಅನ್ನೋ ಕಾರಣ ತಗೋತಿದ್ರು ಅವತ್ತು. ಅದನ್ನು ಮೀರಿ ನಾನು ಆರ್ಟ್ಸ್ ತಗೊಂಡೇ ಸಾಧನೆ ಮಾಡಬೇಕು, ತೊಗೊಂಡ್ಬಿಟ್ಟಿದ್ದೀನಿ, ಅಚೀವ್ ಮಾಡಲೇಬೇಕು ಅಂತೇಳಿ ಓದಿದ್ದು ನಾನು ಟೀಚರ್ ಆಗಬೇಕು ಅಂತ ಓದಿದ್ದು. ನಾನು ಟೀಚರಾಗಿ ಕೆಲಸ ಮಾಡಿದ್ದೀನಿ, ಪ್ರಿನ್ಸಿಪಲಾಗಿ ಕೆಲಸ ಮಾಡಿದ್ದೀನಿ. ಆಮೇಲೆ KS ಪರೀಕ್ಷೆ ಪಾಸ್ ಮಾಡಿ ನಾನು ತಹಶೀಲ್ದಾರ್ ಆಗಿ 2 ತಾಲೂಕುಗಳಲ್ಲಿ ಕೆಲಸ ಮಾಡಿ, ಈಗ ಪ್ರಮೋಷನ್ ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿರ್ಬೋದು, ಬೆಂಗಳೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕೆಲಸ ಮಾಡೋದು ಅಂದರೆ ಅದು ಭಾಳ ಎಬಿಲಿಟಿ ಇರ್ತಕ್ಕಂಥ ಒಂದು ಹುದ್ದೆ. ಇವತ್ತು ಕರ್ನಾಟಕದಲ್ಲಿ 56 ಸಬ್ ಡಿವಿಷನ್ಗಳಲ್ಲಿ ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಸರ್ ಅವರು ಮತ್ತು CM ಸಾಹೇಬರು, DCM ಸಾಹೇಬರು, ನಾನು ಕಳೆದ 6 ತಿಂಗಳಲ್ಲಿ 1,500 AC. ಇವತ್ತು ಬೆಳಗಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ತಾವು ನೋಡಿ, ಯಾರು ಪ್ರಜಾವಾಣಿ ಪತ್ರಿಕೆ ಓದ್ತಿರೋ ಅವ್ರಿಗೆ ಗೊತ್ತಿರ್ತದೆ, ಹೆಡ್ಲೈನ್ಸಲ್ಲೇ ಹಾಕಿದ್ದಾರೆ ಪ್ರಜಾವಾಣಿ ಪತ್ರಿಕೆಯಲ್ಲಿ
ಅಸಿಸ್ಟೆಂಟ್ ಕಮಿಷನರ್ಸ್ ಕೋರ್ಟ್ಸ್ಗಳಲ್ಲಿ ಸಾಕಷ್ಟು ಕೇಸ್ ಪ್ರಕರಣಗಳು ಜಾಸ್ತಿ ಇದೆ, ತಹಶೀಲ್ದಾರ್ ಎ ಸಿಗಳು ಪ್ರಕರಣಗಳ ವಿಲೇವಾರಿ ಮಾಡ್ತಾ ಇಲ್ಲ ಅಂತೇಳಿ ಒಂದು ದೊಡ್ಡ ಸುದ್ದಿ ಮಾಡಿದ್ದಾರೆ. ಆ ವಿಚಾರದಲ್ಲಿ ಕಳೆದ 3 ವರ್ಷದಲ್ಲಿ 5,500 ಕೇಸ್ಗಳನ್ನ ಕ್ಲೋಸ್ ಮಾಡಿದ್ದಕ್ಕೆ ನನ್ನ ಕೃಷ್ಣ ಬೈರೇಗೌಡ ಸಾಹೇಬರು ಹುಡುಕಿ ಇವ್ರನ್ನ ಲಾಕಿ ಕೆಲಸ ಮಾಡ್ತಾರೆ ಅಂತೇಳಿ ಲಾಕಿರೋದು. ಅದು ಯಾಕೆ ಸಾಧ್ಯ ಆಯಿತು ಅಂತ ನಾನು ಹೇಳ್ಬೇಕಂದ್ರೆ, ನಾವು ಹಳ್ಳಿಯಿಂದ ಬಂದಿರೋರೆ, ನಮಗೂ ಹಳ್ಳಿಯಿಂದ ಬಂದಿರ್ತಕ್ಕಂಥ ರೈತರ ಕಷ್ಟ ಅರ್ಥ ಆಗ್ತದೆ, ನಮಗೆ ಅವ್ರದ್ದು ಸಮಸ್ಯೆ ಅರ್ಥ ಆಗ್ತದೆ. ಹೌದು ನಿಜ, ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ತಹಶೀಲ್ದಾರ್ ಎ ಸಿ ಕಚೇರಿಗಳಿಗೆ ಜನ ಅಲಿತಾ ಇರ್ತಾರೆ, ಅವರು ನಿರಂತರ ಹೋರಾಟ ಮಾಡ್ತಾ ಇರ್ತಾರೆ, ವ್ಯವಸ್ಥೆ ಅವ್ರನ್ನ ಸಾಕಷ್ಟು ಅಲ್ದಾಡ್ಸಿರ್ತದೆ. ಸೊ ಇದನ್ನು ಮೀರಿ ನಾನು ಹೇಳೋದು, ಬೆಂಗಳೂರಿಗೆ ಎ ಸಿ ಆಗಿ ಕೆಲಸ ಮಾಡೋದು ಭಾಳ ಒಂದು ತ್ರಾಸದಾಯಕ ಕೆಲಸ. ಅದನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಅದಕ್ಕೆ ಮೂಲ ಕಾರಣಕರ್ತರಾಗಿದ್ದಕ್ಕೆ ಎಲ್ರಿಗೂ ನಮಸ್ಕಾರ. ನಾನು ಹೇಳೋದು, ನಮ್ಮ ಶ್ರಮ, ನಮ್ಮಲ್ಲಿ ಪ್ರತಿಭೆ ಅಥವಾ ಮಾಡ್ತಕ್ಕಂಥ ಒಂದು ಇಚ್ಛೆ ಇದ್ದರೆ ಯಾರೋ ಸಹಾಯ ಮಾಡೇ ಮಾಡ್ತಾರೆ, ಯಾರಾದರೂ ನಮಗೆ ವ್ಯವಸ್ಥೆ ನಮ್ಗೆ ಅದು ಸಪೋರ್ಟ್ ಮಾಡೇ ಮಾಡುತ್ತೆ. ಸೊ ನಾವೆಲ್ಲರೂ ದೇವರನ್ನ ನಂಬ್ತೀವಿ. ದೇವರ ರೂಪದಲ್ಲಿ ಬಂದು ಯಾರಾದರೂ ನಮ್ಗೆ ಅವಕಾಶಗಳನ್ನ ಕೊಡ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ. ನಮ್ಮ ಶ್ರಮ, ನಮ್ಮ ಒಂದು ಇದು ಏನು ನಮ್ಮ ಮೋಟಿವೇಶನ್ನು, ನಮ್ಮ ಆಸಕ್ತಿನೇ ಭಾಳ ಮುಖ್ಯ. ನಿಮ್ಮೆಲ್ಲ ಮಕ್ಕಳನ್ನು ಪ್ರೋತ್ಸಾಹ ಮಾಡಿ, ಅವ್ರಿಗೆ ಸಮಾಜದಲ್ಲಿ ಏನಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಸಮಾಜದಲ್ಲಿ ಅವರು ಅನುಪಯುಕ್ತ ವಸ್ತುಗಳಾಗಬಾರ್ದು. ನಾಳೆ ನಿಮಗೆ ಪೇರೆಂಟ್ಸ್ಗೆ ಅನ್ನಿಸ್ಬಾರ್ದು ನನ್ನ ಮಕ್ಕಳು ಓದು ಕೂಡ ಏನೂ ಕೆಲಸ ಮಾಡಲಿಲ್ಲ ಅಥವಾ ನಮ್ಮನ್ನು ಸಾಕ್ತಾ ಇಲ್ಲ ಅಂತೇಳಿ. ನಿಮ್ಮನ್ನು ಅವ್ರು ಸಾಕ್ತದ್ರೂ ಪರವಾಗಿಲ್ಲ, ಅವರನ್ನು ಅವರು ಸಾಕೊಳ್ಳಿಕ್ಕೆ, ಅವರನ್ನು ಅವರು ಬದುಕಲಿಕ್ಕೆ, ಈ ವ್ಯವಸ್ಥೆನ ಅವರು ಫೇಸ್ ಮಾಡಲಿಕ್ಕೆ, ಸಮಾಜದಲ್ಲಿ ಅವ್ರು ಬದುಕೋದಕ್ಕೆ ಧೈರ್ಯವನ್ನು ತುಂಬಿದ್ರೆ ಸಾಕು. ನೀವು ನಿಮ್ಮ ಎಲ್ಲ, ನನ್ನ ವೈಯಕ್ತಿಕವಾಗಿ ಹೇಳೋದು, ಪೋಷಕರು ಹೆಚ್ಚಿನದಾಗಿ ನಿಮ್ಮ ಮಕ್ಕಳ ಒಂದು ಪ್ರಗತಿನಲ್ಲಿ, ನಿಮ್ಮ ಮಕ್ಕಳ ಒಂದು ಡೆವಲಪ್ಮೆಂಟ್ನಲ್ಲಿ ನಿಮ್ಮದೇ ಪಾತ್ರ ಇರ್ತದೆ. ನಾವು ನೀವು ಅಂದ್ಕೊಂಡಿರ್ತೀವಿ ಶಾಲೆ ಕಳಿಸ್ಬಿಟ್ರೆ ಸಾಕು, ಸ್ಕೂಲಲ್ಲಿ ಎಲ್ಲವನ್ನ ಮಾಡಿಬಿಡ್ತಾರೆ, ಸ್ಕೂಲಲ್ಲೇ ಪಾಠ ಮಾಡ್ತಾರೆ, ಟ್ಯೂಷನ್ನು ಮಾಡ್ತಾರೆ, ಆ್ಯಕ್ಟಿವಿಟಿ ಮಾಡ್ತಾರೆ, ಸಾಕು ನನಗೆ ಇನ್ನೇನು ಬೇಡ, ನನ್ನ ಮಗು ಸ್ಕೂಲಲ್ಲೇ ಬೆಳೆದ್ಬಿಡುತ್ತೆ ಅಂತ. ಅದು ಸುಳ್ಳು. ನಿಮ್ಮ ಮಕ್ಕಳು ಸ್ಕೂಲಿಗೆ ಬಿಡ್ತಕ್ಕಂಥದ್ದು ಒಂದು ಫಾರ್ಮಲ್ ಎಜುಕೇಷನ್ನ ಪಡೀಲಿಕ್ಕೆ ಅಷ್ಟೇ. ಆದರೆ ಮಕ್ಕಳಲ್ಲಿ ಇರ್ತಕ್ಕಂಥ ಎಲ್ಲ ಹಿಡನ್ ಕ್ವಾಲಿಟಿಯನ್ನು ಅವರು ಬಿಂಬಿಸಿ ಹೇಳಿದಾಗ ನೀವು ಸಪೋರ್ಟ್ ಮಾಡಬೇಕು. ನಿಮ್ಮ ಮಕ್ಕಳ ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟ್ಗೆ ನಿಮ್ಮದೇ ಪಾತ್ರ ಜಾಸ್ತಿ ಇರ್ತದೆ, ನಿಮ್ಮದೇ ಎಫರ್ಟ್ ಜಾಸ್ತಿ ಇರ್ತದೆ. ಒಂದು 10 ನಿಮಿಷ ಪ್ರತಿನಿತ್ಯ, ನಿಮ್ಮಲ್ಲಿ ಎಷ್ಟು ಜನ ಪೋಷಕರು ಮಾಡ್ತೀರಿ ಮಾಡಲ್ಲ ನನಗೆ ಗೊತ್ತಿಲ್ಲ, ಪ್ರತಿನಿತ್ಯ 10 ನಿಮಿಷ 15 ನಿಮಿಷ ನಿಮ್ಮ ಮಕ್ಕಳೊಟ್ಟಿಗೆ ಮಾತಾಡಿ. ಶಾಲೆಯಲ್ಲಿ ಏನು ಮಾಡಿದ್ದಾರೆ ಕೇಳಿ, ಏನು ಸಮಸ್ಯೆ ಆಗುತ್ತೆ ಕೇಳಿ. ಮಕ್ಕಳನ್ನ ಬರೀ ಬೈಯೋದ್ರಿಂದ, ಹೊಡೆಯೋದ್ರಿಂದ ನೀನು ಮಾರ್ಕ್ಸ್ ತಗೋತಾಯಿಲ್ಲ, ಫಸ್ಟ್ ಬರ್ತಾಯಿಲ್ಲ, ಟಾಪ್ ಬರ್ತಾಯಿಲ್ಲ, ಸೆಕೆಂಡ್ ಬರ್ತಾಯಿಲ್ಲ, 100% ತಗೊಂಡಿಲ್ಲ, ಇದನ್ನೆಲ್ಲ ಬಿಟ್ಬಿಡಿ. ಮಕ್ಕಳು ಏನು ತಗೋತಿದ್ದಾರೆ, ಅದು ಯಾಕೆ ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆ, ಆ ಮಗುಗೆ ಏನು ಸಮಸ್ಯೆ ಇದೆ ಅನ್ನೋದನ್ನು ಕೇಳಿ. ಎಲ್ಲಿವರೆಗೂ ನೀವು ನಿಮ್ಮ ಮಕ್ಕಳನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ನಿಮ್ಮ ಮಕ್ಕಳು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅವುಗಳಿಗೆ ನಿಮಗೇನು ಅನ್ನೋಕ್ಕಾಗಲ್ಲ. ನಮಗೆ ಮಕ್ಕಳು, ಯಾಕೆಂದರೆ ನಾವು ಫ್ರೆಂಡ್ಸ್ ಅವರಿಗೆ, ಸೊ ಅವರ ನೋವುಗಳನ್ನ ಸಪ್ರೆಸ್ ಮಾಡ್ಕೊಳ್ತಾ ಇರ್ತದೆ. ಈ ಹಂತದಲ್ಲಿ ಮಕ್ಕಳಿಗೆ ದಯವಿಟ್ಟು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಅವರನ್ನು ಬಿಡಿ, 15-20 ನಿಮಿಷ ಅವ್ರ ಹತ್ರ ಮಾತಾಡಿ, ಅವ್ರನ್ನ ಕೇಳಿ. ಅವ್ರು ಸತ್ಯವಾಗಿ ಹೇಳ್ತಾರೆ ಅವ್ರ ಸಮಸ್ಯೆ ಏನಂತ. ಶಾಲೆ ಎಲ್ಲಿಗೂ ಸಮಸ್ಯೆ ಆಗಿರಲ್ಲ, ಟೀಚರ್ ಯಾರಿಗೂ ಸಮಸ್ಯೆ ಆಗಿರಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಜನ ಮಕ್ಳಿಗೂ ಅದೇ ಟೀಚರ್ ಪಾಠ ಮಾಡಿರ್ತಾರೆ. 100 ಜನ ಮಕ್ಕಳಿಗೆ ಪಾಠ ಮಾಡಿ 90 ಜನ ಮಕ್ಕಳು ಪಾಸ್ ಆಗಿದ್ದಾರೆ, 10 ಜನ ಮಕ್ಕಳು ಫೇಲ್ ಆಗಿದ್ದಾರೆ ಅಂದರೆ ಅದು ಟೀಚರ್ ಸಮಸ್ಯೆ ಅಲ್ಲ, ಆ ಮಗುವಿನ ಸಮಸ್ಯೆ. ಆ ಮಕ್ಕಳಿರ್ತಕ್ಕಂಥ ಏನೋ ಒಂದು ಪ್ರಾಬ್ಲಮ್ ಇರ್ತದೆ. ಅದನ್ನು ಪೇರೆಂಟ್ಸ್ ಆದವರು ಪತ್ತೆ ಹಚ್ಚಿ ನಿಮ್ಮ ಮಕ್ಕಳನ್ನು ಮೋಟಿವೇಟ್ ಮಾಡಿ, ಪ್ರೋತ್ಸಾಹ ಮಾಡಿ. ನಿಮ್ಮ ಮಕ್ಕಳುಗಳಿಗೆ ನೀವೇ ರೋಲ್ ಮಾಡಲಾಗಿರ್ತೀರಿ, ನೀವೇ ಆಗಿರಬೇಕು ಕೂಡ. ಎಲ್ಲ ಮಕ್ಕಳುಗಳಿಗೂ ಅವ್ರ ಪೇರೆಂಟ್ಸ್ ರೋಲ್ ಮಾಡಲಾಗಿರಬೇಕು, ಅವ್ರ ಟೀಚರ್ಸೇ ಅವ್ರಿಗೆ ಮಾಡಲ್ ಆಗಿರಬೇಕು. ಅದಾದರೆ ಮಾತ್ರ ಮಕ್ಕಳು ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ನನ್ನನ್ನು ಕರೆಸಿ ಈ ಒಂದು ವೇದಿಕೆಯಲ್ಲಿ ಅವ್ರು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಆತ್ಮೀಯ ಪೋಷಕ ವೃಂದದವರೇ, ನೋಡಿ, ಆಡಳಿತಾಧಿಕಾರಿ ಆಗುವಂಥದ್ದು ತುಂಬ ಕಷ್ಟ ಏನಲ್ಲ. SSLCನಲ್ಲಿ ಕೂಡ ನನ್ನ ಪರ್ಸೆಂಟೇಜ್ ಇಷ್ಟು, PUCನಲ್ಲೂ ಕೂಡ ನನ್ನ ಪರ್ಸೆಂಟೇಜ್ ಇಷ್ಟು. ಯಾರು ಬುದ್ಧಿವಂತರಲ್ಲ ಅವ್ರು ಮಾತ್ರ ಆರ್ಟ್ಸ್ ತಗೊತಾರೆ. ಈ ಥರದ ಎಲ್ಲ ಮಿತ್ಸ್ ಏನಿದೆ, ತಪ್ಪು ಕಲ್ಪನೆಗಳೇನಿದೆ, ಅದರಿಂದ ಹೊರಬಂದು ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಬಹುದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕರಾಗಿದ್ದಾರೆ. ನಾನು ಆ್ಯಕ್ಚುಲಿ ಈ ಎಲ್ಲ ಮಾತುಗಳನ್ನು ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಬೇಕಾಗಿತ್ತು ಅಂತೇಳಿ ಭಾವಿಸ್ತೀನಿ ಸರ್. ಮುಖ್ಯವಾಗಿ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಯಶಸ್ಸನ್ನು ಗಳಿಸಿ ಒಬ್ಬ ಮಂತ್ರಿಗಳು ಯಾವುದು ಚಾಲೆಂಜಿಂಗ್ ಟಾಸ್ಕ್ ಇರುತ್ತೆ ಅಂಥ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿಯನ್ನು ಗುರುತಿಸಿ ಅವ್ರನ್ನ ಅಲ್ಲಿಗೆ ನೇಮಕ ಮಾಡ್ತಾರೆ ಅಂದರೆ ಅವರ ದಕ್ಷತೆ, ಪ್ರಾಮಾಣಿಕತೆ ಮತ್ತು ಕರ್ತವ್ಯ ನಿಷ್ಠೆ ಎಲ್ಲರಿಗೂ ಕೂಡ ಮಾದರಿಯಾಗುತ್ತೆ ಅಂತೇಳಿ ಭಾವಿಸ್ತಾ ತಾವು ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ಪ್ರೀತಿಯ ಧನ್ಯವಾದಗಳು ಸರ್. ಎಲ್ಲ ಶಿಕ್ಷಕರೊಂದಿಗೆ ಧನ್ಯವಾದಗಳು. ಈಗ ನಮ್ಮ ಮುಂದಿನ
ಮುಂದಿನ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಬಿ ರಾಜು ಸರ್ ಅವರನ್ನು ಗೌರವಿಸುವಂತಹ ಸಮಯ. ದಯವಿಟ್ಟು ಅವರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ಕೇಳ್ಕೊಳ್ತೇನೆ. ರಾಜು ಸರ್ ಲಗ್ಗೆರೆಯ ವಿಭಾಗದ ಯುವ ನೇತಾರ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ಮುಖ್ಯವಾಗಿ ಒಬ್ಬ ನಾಯಕನನ್ನು ಗುರುತಿಸುವಂಥ ಸಂದರ್ಭದಲ್ಲಿ ಅವನು ನಮಗೆ ಸ್ಪಂದಿಸ್ತಾನ ಅಂತ ನೋಡ್ತಾರೆ. ಅತ್ಯಂತ ಸ್ಪಂದನಾಶೀಲ ಗುಣವನ್ನು ರಾಜು ಸರ್ ಹೊಂದಿದ್ದಾರೆ. ಲಗ್ಗೆರೆಯಲ್ಲಿ ಎಷ್ಟೋ ಸಮಸ್ಯೆಗಳಿವೆ. ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಕೋವಿಡ್ ಸಮಯದಲ್ಲಿ ಸಂಭವಿಸಿದಂತಹ ಅನಾಹುತಗಳಲ್ಲಿರಬಹುದು, ಸಂಘ ಪರಿವಾರದಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೀವು ಗಮನಿಸಿರ್ತೀರ, ಅವರು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಕೂಡ ಅವರಿಗೆ ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳು ಬ್ಯಾಟ್ಸ್ಮಿಟನ್ ಇರ್ಬೋದು, ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು, ಅಲ್ಲಿಗೂ ಕೂಡ ಸರ್ ಬರ್ತಿರ್ತಾರೆ. ಸಾಯಿ ಮಂದಿರದಲ್ಲೂ ಕೂಡ ಅನಂತವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. BJPಯ ಯಡಿಯೂರಪ್ಪರವರೊಂದಿಗೆ, ಅನಂತಕುಮಾರ್ ಅವರೊಂದಿಗೆ ಅವರು ಅವಿನಾಭಾವದಂಥ ಸಂಬಂಧವನ್ನು ಹೊಂದಿದ್ದಾರೆ. ಭಾಳ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದೇನಪ್ಪ ಅಂತಂದರೆ, ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಸಂದರ್ಭಕ್ಕೆ ಅಥವಾ ಅಂಥ ವ್ಯಕ್ತಿಗಳಿಗೆ ಏನಾದರೂ ಇದ್ದರೆ ರಾಜು ಸರ್ ಯಾವಾಗಲೂ ಮುಂದೆ ನಿಂತು ಸಹಾಯ ಮಾಡ್ತಾರೆ. ಸೊ ಅಂಥ ಪ್ರೀತಿಯ ಜನಪರ ಜನನಾಯಕನಾಗಿರ್ತಕ್ಕಂತಹ ರಾಜು ಸರ್ ಅವರು ತಮ್ಮನ್ನೆಲ್ಲ ಕುರಿತಾಗಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ಆಡಳಿತ ಮಂಡಳಿಯ ಸುಧಾಕರ್ ರವರು ಮತ್ತು ಅವರ ಶ್ರೀಮತಿಯವರಾದ ಕಮಲಾ ಮೇಡಮ್ ರವರಿಗೆ ಮತ್ತು ನನ್ನೊಡನೆ ವೇದಿಕೆಯನ್ನು ಹಂಚಿಕೊಂಡಂತಹ ನನ್ನ ಸನ್ಮಿತ್ರರಾದಂಥ ವಿಶ್ವನಾಥ್ ಸರ್ ಅವರಿಗೂ ಮತ್ತು ಶರಣಪ್ಪರವರಿಗೂ ಹಾಗೂ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೂ ಹಾಗೂ ನನ್ನ ಪೋಷಕ ದೇವರುಗಳಿಗೂ ಈ ಒಂದು ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಣ ಸಮೂಹದ ಶಿಕ್ಷಕ ಬಂಧುಗಳಿಗೂ ಈ ಒಂದು ವೇದಿಕೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ಈಗಾಗಲೇ ನನ್ನ ಸನ್ಮಿತ್ರರಾಗಿರ್ತಕ್ಕಂಥ KS ಅಧಿಕಾರಿ ವಿಶ್ವನಾಥ್ರವರು ನಿಮ್ಮೆಲ್ಲರಿಗೂ ಕೂಡ ಬಹಳ ಒಳ್ಳೆಯ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಇವರು ಹೇಗಿರಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಹಾಗಾಗಿ ಹೆಚ್ಚು ಏನು ನಾನು ಮಾತಾಡಲಿಕ್ಕೆ ಹೋಗಲ್ಲ. ಆತ್ಮೀಯರೇ, ಇವತ್ತು ಹುಟ್ಟು ನಿಶ್ಚಿತ, ಸಾವು ಖಚಿತ, ಮಧ್ಯೆ ಏನಾದರೂ ಮಾಡ್ತಕ್ಕಂಥ ಸಾಧನೆ ಒಂದೇ ಶಾಶ್ವತ. ಹಾಗಾಗಿ ಸಾಧನೆಯ ಒಂದು ಪ್ರತಿರೂಪವಾಗಿ ನಾನು ಕಂಡಿರ್ತಕ್ಕಂಥ ಎರಡು ಉನ್ನತವಾದಂತಹ ಕೆಲವು ನಿದರ್ಶನಗಳಂತ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಈ ಒಂದು ಜ್ಞಾನವರ್ಧಕ ಶಾಲೆ ವಿದ್ಯಾದಾನವನ್ನು ನೀಡಿದೆ. ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಷಯ, ಈ ಒಂದು ವಿದ್ಯೆಯ ದಾನವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಈ ಒಂದು ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಸುಧಾಕರ್ ರವರು ಮತ್ತು ಹಾಗೂ ಅವರ ಶ್ರೀಮತಿಯವರಾದ ಕಮಲಾ ಮೇಡಮ್ ರವರು, ಬೋರೇಗೌಡರು ಮತ್ತು ಲಿಂಗಮ್ಮರವರು, ಅವರ ತಂದೆ ತಾಯಿ ಪೂಜ್ಯರ ಹೆಸರು ಹೇಳ್ತಾ ಇದ್ದೀನಿ. ಅಂದೇ ಇವರಿಗೆ ಒಂದು ಹೆಸರನ್ನು ಇಡ್ತಾರೆ, ಸುಧಾಕರ ಅಂತ. ದಯಮಾಡಿ ಕ್ಷಮಿಸಿ, ಸುಧಾಕರ ಅನ್ನೋದನ್ನ ಒಂದು ಹೆಸರಾಗಿ ತಗೊಳ್ತಾ ಇದ್ದೀನಿ. ನಿಮಗೊಂದು ಗೌರವ ಸಲ್ಲಿಸೋದು ನಾನು ಸಲ್ಲಿಸ್ತೀನಿ ಆತ್ಮೀಯರೇ. ಸುಧಾಕರ ಅಂದರೆ ಸೂರ್ಯ. ಆವತ್ತೇ ಅವ್ರ ತಂದೆ ತಾಯಿಗೆ ಗೊತ್ತಾಗತ್ತೆ ಈ ಒಂದು ಮಗು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಬೆಳಕನ್ನು ಚೆಲ್ತಕ್ಕಂಥ ಒಂದು ಮಗುವಾಗಿ ಬೆಳೆಯುತ್ತೆ, ಉಜ್ವಲವಾಗಿ ಬೆಳೆಯುತ್ತೆ ಅನ್ನೋದು. ಹಾಗಾಗಿ ಅವರಿಗೆ ಸುಧಾಕರ್ ಅನ್ನೋ ಹೆಸರನ್ನ ಅವ್ರ ತಂದೆ ತಾಯಿ ಇಟ್ಟರು. ಹೀಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸೋದು ಅಷ್ಟು ಸುಲಭವಲ್ಲ. ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಹೆಜ್ಜೆ ಹೆಜ್ಜೆಯೂ ಕೂಡ ತುಂಬ ಕಷ್ಟಗಳು, ಸಮಸ್ಯೆಗಳು ಈ ಒಂದು ಶಾಲೆಯ ವಿಚಾರದಲ್ಲಿ ಬರ್ತದೆ. ಅಂಥದನ್ನೆಲ್ಲ ಮೆಟ್ಟಿ ನಿಂತು ನಾನು ಅವ್ರ ಜೊತೆ ಇದುವರೆಗೂ ಕೂಡ ಒಂದು 18ರಿಂದ 20 ವರ್ಷದ ಒಂದು ಬಾಂಧವ್ಯ ನನ್ನ ನಡುವೆ ಇದೆ. ಇವತ್ತಿಗೂ ಕೂಡ ಲಗ್ಗೆರೆನಲ್ಲಿ ಪೋಷಕ ಬಂಧುಗಳು ಅನೇಕರು ಇಲ್ಲಿ ನನ್ನ ಒಡನಾಡ್ತಿದ್ದು ನನ್ನ ಜೊತೆ ಇರ್ತೀರಿ. ಸದಾ ನನ್ನ ಜೊತೆ ಕೆಲವರೆಲ್ಲ ಮಾತನಾಡ್ತಾ ಇರ್ತಾರೆ. ಎಲ್ಲ ಪೋಷಕ ಮಿತ್ರರು ನನ್ನ ಆತ್ಮೀಯ ಚಿರಪರಿಚಿತರೆ. ಹಾಗಾಗಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ತಮ್ಮ ಮಕ್ಕಳಿಗೆ ಏನು ಉನ್ನತವಾದ ಉಜ್ವಲವಾದ ಭವಿಷ್ಯನ ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಆಡಳಿತ ಮಂಡಳಿಯ ಈ ಒಂದು ಸುಧಾಕರ್ ರವರಿಗೂ ಮತ್ತು ಅವರ ಶ್ರೀಮತಿಯವರಾದ ಕಮಲಾ ಮೇಡಮ್ ರವರಿಗೂ ಮತ್ತು ಸಮಸ್ತ ಶಿಕ್ಷಣ ಸಮೂಹ ಅಂದರೆ ಶಿಕ್ಷಕ ಸಮೂಹ
ಬಹಳ ಸಂತೋಷ ಆಗ್ತದೆ ಇಲ್ಲಿ ಬರಬೇಕಾದ್ರೆ. ನಾನು ಇಡೀ ಲಗ್ಗೆರೆನಲ್ಲಿ ಈ ಜ್ಞಾನವರ್ಧಕ ಶಾಲೆಗೆ ಬರಬೇಕಾದ್ರೆ ಸಂತೋಷ ಆಗುತ್ತೆ. ಯಾಕೆ ಅಂದರೆ ಅವರ ಒಂದು ಶಿಸ್ತು ಶಿಕ್ಷಕರಲ್ಲಿರ್ಬೋದು, ಮಕ್ಕಳಲ್ಲಿರ್ಬೋದು. ಪ್ರಥಮವಾಗಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಶಿಸ್ತು. ತಾವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೀರಿ, ಇಲ್ಲ ಅಂತ ಹೇಳಿಲ್ಲ ಪೋಷಕರು. ಹಾಗಾಗಿ ಆ ಒಂದು ವಿಚಾರದಲ್ಲಿ ಈ ಒಂದು ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ನಾನು ಪ್ರಥಮವಾಗಿ ತಮ್ಮೆಲ್ಲರ ಮುಖಾಂತರ ಒಂದು ಚಪ್ಪಾಳೆಯನ್ನು ಸಲ್ಲಿಸುವ ಮುಖ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಆತ್ಮೀಯರೇ, ಈ ಒಂದು ಕನ್ನಡ ನಾಡು ಅನೇಕ ರೀತಿಯಾದ ತವರೂರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ಇಲ್ಲ ಅನ್ನೋದಿಲ್ಲ ನಮ್ಮ ಕನ್ನಡ ನಾಡಿನಲ್ಲಿ. ಅಂತಹ ಒಂದು ಪವಿತ್ರವಾದ ಕನ್ನಡ ನಾಡಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲರೂ ಕೂಡ ಧನ್ಯರು. ಕುವೆಂಪುರವರ ಹುಟ್ಟಿದ ನಾಡು, ವಿಶ್ವೇಶ್ವರಯ್ಯನವರು ಹುಟ್ಟಿದಂಥ ನಾಡು, ಅನೇಕ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಇಂತಹ ವೀರ ವನಿತೆಯರು ಹುಟ್ಟಿರ್ತಕ್ಕಂಥ ಈ ನಾಡಿನಲ್ಲಿ ನಾವು ಬದುಕ್ತಿರ್ತಕ್ಕಂಥದ್ದೇ ಒಂದು ಪುಣ್ಯ. ಹಾಗಾಗಿ ಸಾಧನೆ ತಾವು ಈಗಾಗಲೇ ವಿಶ್ವನಾಥ್ರವ್ರು ಹೇಳಿದ್ರು, ಮಕ್ಕಳಿಗೆ ಹೆಚ್ಚು ಹೊತ್ತು ಪುಸ್ತಕದ ವಿಚಾರದಲ್ಲಿ ಕೊಡಬೇಡಿ. ಕೆಲವು ಮೌಲ್ಯಗಳ ತಮ್ಮಿಂದ ಬರಬೇಕು. ಯಾಕಂದರೆ ಶಾಲೆಯಲ್ಲಿ ಪುಸ್ತಕದಲ್ಲಿ ಏನಿರುತ್ತೆ ಅದನ್ನು ಹೇಳ್ಕೊಡ್ಲಿಕ್ಕೆ ಅವರು ಭದ್ರಾಗಿರ್ತಾರೆ. ಆ ವಿಚಾರದಲ್ಲಿ ಅವರು ಎರಡು ಮಾತಿಲ್ಲ, ಎರಡು ಆ ಶಿಕ್ಷಣ ನೀಡೋದ್ರಲ್ಲಿ. ಎರಡನೇದಾಗಿ ಮನೆಯೇ ಮೊದಲ ಪಾಠಶಾಲೆ. ಆತ್ಮೀಯರೇ, ಇವತ್ತು ವಿದ್ಯಾರ್ಥಿಗೆ ಬಹಳ ಮುಖ್ಯವಾಗಿ, ವಿದ್ಯಾರ್ಥಿ ಬಂಧುಗಳು ಕೇಳಿಸ್ಕೊಳ್ಬೇಕು, ನಿಮಗೆ ಬಹಳ ಮುಖ್ಯವಾಗಿ ಒಂದು ಕಣ್ಣು ತಮ್ಮ ತಂದೆ ತಾಯಿ ಆದರೆ ಮತ್ತೊಂದು ಕಣ್ಣು ಈ ಶಿಕ್ಷಕರು. ಹೀಗೆ ನೀವು ಏನು ಬೆಳೀತಾ ಬರ್ತೀರಿ, ಆಗ ನಿಮ್ಮ ಭವಿಷ್ಯ ಉಜ್ವಲವಾಗಿ ತಮ್ಮೆಲ್ಲರೂ ಕೂಡ ಮುಂದೆ ತಾವೇನು ಬೆಳೆದು ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಂದು ಸ್ಥಾನವನ್ನು, ಈಗ ವಿಶ್ವನಾಥ್ರವರು ಹೇಳಿದ್ರಲ್ಲ, ಆ ರೀತಿಯ ಸ್ಥಾನವನ್ನು ಪಡೆದು ಇಂತಹ 4-6 ಸಭೆ ಸಮಾರಂಭಗಳಲ್ಲಿ ಮಾತಾಡುವಾಗ ಗೊತ್ತಾಗತ್ತೆ ಅದರ ಒಂದು ಭವಿಷ್ಯ ಯಾವ ರೂಪದಲ್ಲಿ ನಿಮ್ಮೆಲ್ಲರೂ ಕೂಡ ಮುಂದೆ ಒಳ್ಳೆಯ ಸೂಚನೆಯನ್ನು ಮತ್ತು ಭವಿಷ್ಯದಲ್ಲಿ ಬೆಳಕನ್ನು ಚೆಲ್ತದೆ ಅಂತಕ್ಕಂಥದ್ದು. ಆತ್ಮೀಯರೇ, ಇದೇನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ನನಗೂ ಸ್ವಲ್ಪ ಹೊರಗಡೆ ಹೋಗೋದಿದೆ. ಹಾಗೆ ಸುಧಾಕರ್ ಅವರು ಹೇಳಿದ್ರು, ದಯಮಾಡಿ ಬೇಗ ಕಳ್ಸ್ಕೊಡ್ತೀನಿ ಬನ್ನಿ ಅಂತ. ಆತ್ಮೀಯರೇ, ಇನ್ನೊಂದೇ ಒಂದು ಮಾತು, ಕುವೆಂಪುರವರ 4 ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಂದವರು ಬಂದಂತೆ, ಹೋದವರು ಹೋದಂತೆ, ನಿನಗ್ಯಾಕೆ ಅವರಿವರ ಚಿಂತೆ, ಬದುಕು ನೀ ನಿನ್ನಂತೆ. ಆತ್ಮೀಯರೇ, ಈ 4 ಸಾಲುಗಳಲ್ಲಿ ನಮ್ಮ ಜೀವನದ ಅರ್ಥವೇ ಅಡಗಿದೆ. ಅಂತಹ ಒಂದು ಮಹಾ ಸಾಲುಗಳನ್ನು ಬರೆದಂತಹ ನಿಮ್ಮೆಲ್ಲರ ಶ್ರೇಷ್ಠ ಜ್ಞಾನಪೀಠ ಪುರಸ್ಕೃತರು ಕುವೆಂಪುರವರು. ಅಂತಹ ಮಹನೀಯರನ್ನ ನಾವು ಇಂದು ನೆನೆಸ್ಕೊಂಡು ನಮ್ಮ ಬದುಕಿನಲ್ಲಿ ಏನಾದರೂ ನಾವು ಅಳವಡಿಸ್ಕೊಂಡು ನಮ್ಮ ಕೆಲಸವನ್ನು, ನಮ್ಮ ಸಾಧನೆಯನ್ನತ್ತ ನಾವು ಮುನ್ನುಗ್ಗೋಣ ಅಂತ ಹೇಳ್ತಾ, ನಿಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಹೇಳೋದಿಷ್ಟೇ, ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ಮನ್ನು ಇಲ್ಲಿ ಓದಲಿಕ್ಕೆ ಕಳಿಸ್ತಾರೆ. ಆ ಓದ್ಲಿಕ್ಕೆ ಕಳಿಸಿದಂತಹ ಶ್ರಮ, ಆ ತಂದೆ ತಾಯಿ ದುಡಿಮೆ, ಆ ದುಡಿಮೆಗೆ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ಈ ಸ್ಥಾನಕ್ಕೆ, ನಿಮ್ಮ ತಂದೆ ತಾಯಿಯ ಸ್ಥಾನಕ್ಕೆ ನೀವು ಬಂದಾಗ ಅದರ ಅರಿವಾಗ್ತದೆ ವಿದ್ಯಾರ್ಥಿಗಳೇ. ಹಾಗಾಗಿ ನಿಮಗೆ ಕಿವಿ ಮಾತು ಹೇಳೋದಿಷ್ಟೇ, ತಂದೆ ತಾಯಿ ಹೇಳಿದ ದಾರಿಯಲ್ಲಿ ತಾವೆಲ್ಲರೂ ಸಾಗಿ, ಶಿಕ್ಷಣದ ಸಂಸ್ಥೆ ಏನು ನಿಮಗೆ ಶಿಕ್ಷಣವನ್ನು ನೀಡ್ತದೆ ಆ ಶಿಕ್ಷಣವನ್ನು ತಮ್ಮ ಅಳವಡಿಸ್ಕೊಂಡು ಮುನ್ನುಗ್ತಕ್ಕಂಥ ಸಾಧನೆಯಲ್ಲಿ ನೀವೆಲ್ಲರೂ ತೊಡಗಬೇಕು ಅಂತ ಹೇಳ್ತಾ, ನನ್ನನ್ನು ಈ ಒಂದು ಸಂಸ್ಥೆ ಇಲ್ಲಿ ಕರೆಸಿ ತಮ್ಮೆಲ್ಲರೂ ಕೂಡ ಎದುರುಗಡೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸುಧಾಕರ್ ಅವರಿಗೆ ಮತ್ತು ಆಡಳಿತ ಸಂಸ್ಥೆಯವರಿಗೆ ನನ್ನ ಧನ್ಯವಾದಗಳ ಅರ್ಪಣೆಯನ್ನು ಮಾಡ್ತಾ, ನಿರೂಪಕರಾಗಿರ್ತಕ್ಕಂಥ ಸಂಜೂರವರು ತಮಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಪೋಷಕರು, ದೇವರುಗಳಿಗೆ ಆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.